ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಳಿಂದ್ರೆ ನಿಂತ್ಕೊಳ್ಳಿ. ಪದ್ದು ಅಲ್ಲೇ ಹಳ್ಳಿಕಟ್ಟೆ ಹತ್ರ ಅವಳೆ. ನೀವ್ ಬೇಗ ಬಂದ್ರೆ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸ್ಬಿಡ್ಬೋದು. ಯಾಕಪ್ಪ ಗಾಬರಿ ಆಗ್ತಿದ್ದೀರಾ? ಓ, ಇದು ನಂಗೂ ಗೊತ್ತು ಅಂತನಾ? ಈ ಅನಾಹುತಕ್ಕೆಲ್ಲ ಒಂದ್ ರೀತಿ ನಾನೇ ಕಾರಣ ಅಂದ್ರೆ ತಪ್ಪಲ್ಲ ಬಿಡಿ. ಅವತ್ತು ಆ ಹಾಳಾದ ಶೋಭ್ ಹಚ್ಕೊಟ್ ದುಡ್ಡನ್ನ ಪತ್ತು ಈಸ್ಕೊಳಕ್ ತಯಾರಿರ್ಲಿಲ್ಲ. ನಾನೇ ಅಣ್ಣಯ್ಯನ್ ಮರ್ಯಾದೆ ಪ್ರಶ್ನೆ ಅಂತ ಒತ್ತಾಯ ಮಾಡಿ ದುಡ್ಡು ಈಸ್ಕೊಳಕ್ ಹೇಳ್ದೆ. ಮದ್ವೆ ದಿವ್ಸ ಪದ್ದು ಗುಂಗಟ್ಟನ್ನ ಬಿಚ್ಚಿ ಪೂರ್ವಿಗೆ ಹಾಕ್ಸಿ ಪತ್ತುನ ಶೋಭ್ರ ಜೊತೆ ಕಳಿಸ್ಕೊಟ್ಟೆ. ಅವತ್ತು ನಾನು ಆ ಕೆಲಸ ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಆದ್ರೆ ನಾನು ಏನ್ ಮಾಡ್ಲಿ, ಪರಿಸ್ಥಿತಿ ಹಂಗೆಲ್ಲ ಮಾಡಿಸ್ಬಿಡ್ತು. ನೀವೇನು ಗಾಬರಿ ಆಗ್ಬಿಡಿ. ನಾನೇ ವಿಷಯನ ಯಾರಿಗೂ ಹೇಳಕ್ಕಿಲ್ಲ, ಹೇಳೋದೇ ಇಲ್ಲ. ನಿಮ್ದು ಪತ್ತದು ಮದ್ವೆ ಆದ್ರೆ ನಂಗೆ ಅಷ್ಟೇ ಸಾಕು. ನಡೆಯೋದೆಲ್ಲ ನಡೆದು ಹೋಯ್ತು, ಆದ್ರೆ ಪದ್ಮಿನಿ ಮನ್ಸು ಕಲ್ಲಾಗಿ ಹೋಯ್ತಲ್ಲ. ನಂಗೆ ಗೊತ್ತೈತೆ ಅವಳು ಎಷ್ಟು ಹಠ ಹಿಡ್ದವಳೆ ಅಂತ. ಆದ್ರೆ ನಿಮ್ ಪ್ರೀತಿ ಮುಂದೆ ಅವಳ ಮನ್ಸ್ ಕರಗ್ತೈತೆ. ಆ ನಂಬಿಕೆ ನನಗೈತೆ. ನೀವ್ ಬನ್ನಿ ಅಳಿ ಅಂದ್ರೆ ಬನ್ನಿ. ಭುಜಂಗ ಅವ್ರೆ, ಅಮ್ಮಜ್ಜಿ ಹೇಳಿ ಅಮ್ಮಜ್ಜಿ. ಯಾಕೊಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಅಮ್ಮಜ್ಜಿ, ಈ ನಿಶ್ಚಿತಾರ್ಥದಲ್ಲಿ ಅಳಿಯಂದ್ರಿಗೆ ಒಂದು ಸಣ್ಣ ಉಂಗುರ ಹಾಕೋ ಯೋಗ್ಯತೆನೂ ಇಲ್ವಲ್ಲ ಅಂತ ಭಾಳ ನೋವಾಗ್ತೈತೆ ಅಮ್ಮಜ್ಜಿ. ಈ ಅಪ್ಪಾಜಿನ ನೆನೆಸ್ಕೊಂಡು ನನ್ನ ಮಗಳಿಗೆ ಎಷ್ಟು ಬೇಸರ ಮಾಡ್ಕೊಳ್ತಲೋ ಅಂತ ಯೋಚನೆ ಬಂದ್ಬಿಡ್ತು. ಅದಕ್ಕೆ ಭುಜಂಗ ಅವ್ರೆ, ನೀವು ದಯವಿಟ್ಟು ಆ ರೀತಿ ಅನ್ಕೋಬೇಡಿ. ನೀವು ತಂದ್ರೆ ಏನು, ನಾನ್ ತಂದ್ರೆ ಏನು, ನಿಶ್ಚಿತಾರ್ಥ ಸರಿಯಾಗಿ ನಡೆಯೋದು ಮುಖ್ಯ ತಾನೆ. ಅದ್ ನಿಜ. ಆದ್ರೆ ಅಮ್ಮಾಜಿ, ನಮ್ಮ ಯೋಗ್ಯತೆಗೆ ಮೀರಿದವ್ರ ಜೊತೆ ಸಂಬಂಧ ಬೆಳೆಸೋದು ಒಂಥರ ಉಸಿರು ಕಟ್ತಂಗ ಆಗ್ಬಿಡ್ತದೆ ಅಮ್ಮಾಜಿ. ಅದಕ್ಕೆ ಏನಿಲ್ಲ, ನಮ್ಮಂಥವ್ರ ಬೀಗ್ತನ ಚಂದುಲಾಲ್ ಅವ್ರಿಗೆ ಎಲ್ಲಿ ತಲೆ ತಗ್ಸಂಗ್ ಮಾಡ್ಬಿಡ್ತೋ ಅಂತ ಆತಂಕ. ಭುಜಂಗ, ಈ ಅಂತಸ್ತು ಅನ್ನೋದು ಒಂಥರ ಚಕ್ರ ಇದ್ದ ಹಾಗೆ. ಅದು ಯಾವಾಗ್ಲೂ ತಿರುಗ್ತಾನೆ ಇರುತ್ತೆ. ಒಂದ್ಸರಿ ಕೆಳಗ್ ಬಂದ್ರೆ ಮತ್ತೊಂದ್ಸರಿ ಮೇಲ್ಗಡೆ ಏರುತ್ತೆ. ಇವತ್ತು ನೀವು ಕೆಳಗಿರಬಹುದು, ನಾಳೆ ಮೇಲೇರ್ಬಹುದು. ಆದ್ರೆ ಬದಲಾಗದೆ ಸ್ಥಿರವಾಗಿರ್ಬೇಕಾದ್ದು ವ್ಯಕ್ತಿತ್ವ ಮಾತ್ರ. ಈ ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತಾರೆ ಹೊರತು ಅಂತಸ್ತಿಗೆ ಖಂಡಿತ ಅಲ್ಲ ಭುಜಂಗ ಅವ್ರೆ. ಜಯಂತಿ, ಈ ಚಂಚಲ ಎಲ್ಲಿ ಹೋದ್ಲು? ಗೊತ್ತಿಲ್ಲ ಅಕ್ಕ, ನಾನು ಹುಡುಕ್ತಾನೆ ಇದ್ದೀನಿ. ಏನಮ್ಮ, ಹೆಣ್ಣನ್ನ ಕರ್ಕೊಬನ್ನಿ, ಮುಹೂರ್ತಕ್ಕೆ ಟೈಮು ಮೀರ್ತಾ ಇದೆ. ಪೂರ್ವಿ, ಇನ್ನು ತಯಾರಿ ಮಾಡಿಲ್ವಾ ನೀವು? ಅದು ಅಮ್ಮಾಜಿ, ಪದ್ಮಿನಿನೇ. ನಾನು ಆಗ್ಲೇ ಹೇಳದ್ನಲ್ಲ ಮಾಲ್ತಿ, ಅವಳ ತಯಾರಿ ಮಾಡಿದಾಳೋ ಇಲ್ವ ನೋಡ್ಕೊಂಡ್ ಬಾ ಅಂತ. ಸರಿ, ಹಾಗೆ ಪದ್ಮಿನಿನು ಕರಿ. ಸರಿ ಅಮ್ಮಾಜಿ. ಪುರೋಹಿತ್ರೆ, ಹೆಣ್ಣಿನೇನು ಬಂದ್ಬಿಡ್ತಾಳೆ. ನಿಶ್ಚಿತಾರ್ಥಕ್ಕೆ ಇನ್ನೇನಾದ್ರು ಬೇಕಾ ಅಂತ ನೋಡಿ ಹೇಳ್ಬಿಡಿ. ಪದ್ಮಿನಿ, ನಿನ್ನೆ ಹುಡ್ಕೊಂಡು ಹೋಗಿದ್ದೆ ನಾನು. ಸರಿ, ಈಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಕೂತ್ಕೋಬಾ. ಇಲ್ಲ ನಂದನ್ ಅವ್ರೆ,
ಇಲ್ಲ ಅಂದ್ರೆ ಮೊನ್ನೆ ನಾನು ಏನು ಹೇಳಿದ್ನೋ ಈಗಲೂ ಅದೇ ಉತ್ತರ. ಇದ್ಯಾವುದಕ್ಕೂ ನನ್ಗೆ ಒಕ್ಕೆ ಇಲ್ಲ. ಅಕ್ಕ ಏನೇ ಹೇಳ್ತಿದ್ಯಾ? ನಿನ್ನ ನಂದನವ್ರ ಮದ್ವೆಗೆ ಎಲ್ಲ ತಯಾರಿ ಆಗೈತೆ. ಈಗ ನೀನು ಹಸೆ ಮನೆ ಮೇಲೆ ಕೂರೋದು, ನಾನು ಈ ತಾಳಿನ ತೆಗಿಯೋದು. ನಂದನವರು ನಿನ್ಗೆ ಈ ತಾಳಿ ಕಟ್ಟೋದು ಅಷ್ಟೇ ಬಾಕಿ ಇರೋದು. ಮತ್ತೆ ಅದೇ ಹಳೆ ರಾಗ ಹಾಡ್ಬೇಡ್ವೆ? ಹೋಗ್ ಕೂತ್ಕೋ. ನೀನ್ ಏನೇ ಹೇಳಿದ್ರು ನೀನ್ ತಾಳಿ ತೆಗಿಯಕ್ಕೆ ನಾನ್ ಬಿಡಕ್ಕಿಲ್ಲ ಪೂರ್ವಿ. ಅದು ಯಾಕೆ ಹಿಂಗ್ ಹಠ ಮಾಡ್ತಾ ಇದೀಯಾ? ಅವತ್ ನಡೆದಿದ್ದು ಒಂದ್ ಆಕಸ್ಮಿಕ ಅಂದ್ರೆ ಅದ್ ಯಾಕ್ ನಿನ್ ತಲೆಗೆ ಹೋಯ್ತಾ ಇಲ್ಲ? ಪೂರ್ವಿಗೆ ಒಳ್ಳೆ ಸಂಬಂಧ ಬಂದೈತೆ. ಅಲ್ಲಿ ನಿಶ್ಚಿತಾರ್ಥಕ್ಕೆ ಎಲ್ಲಾ ತಯಾರಿನೂ ಆಗ್ತೈತೆ. ಎಲ್ರು ಇವಳನ್ನ ಹುಡುಕ್ತಾ ಇದಾರೆ. ನಿಂಗಿದೆಲ್ಲ ಗೊತ್ತಿದ್ರು ಯಾಕವ ಹಿಂಗ್ ಮಾಡ್ತಾ ಇದೀಯಾ? ಹಠ ನಾನ್ ಮಾಡ್ತಿದ್ದೀನ ಅಥವಾ ನೀವೆಲ್ರು ಮಾಡ್ತಿದ್ದೀರಾ ಅತ್ಯವ? ಅವತ್ ನಡೆದಿದ್ದು ಆಕಸ್ಮಿಕನೇ ಆದ್ರೂ ಅದನ್ನ ಬದಲಾಯಿಸಕ್ಕಂತೂ ಆಗಕ್ಕಿಲ್ಲ ಅಲ್ವಾ? ಪದ್ಮಿನಿ, ನೀನ್ ಮೊಂಡು ವಾದ ಮಾಡ್ಬೇಡ. ಅಲ್ಲ, ಯಾರಿಗೂ ಒಳ್ಳೇದಾಗ್ತಿಲ್ಲ ಅಂದ್ಮೇಲೆ ಈ ಸಂಪ್ರದಾಯನ ನಾವ್ ಯಾವ ಖುಷಿಗೆ ಪಾಲಿಸ್ಬೇಕು? ಪೂರ್ವಿ ರಿಷಿನ ಮದ್ವೆ ಆಗಕ್ಕೆ ರೆಡಿ ಇದ್ದಾಳೆ. ನಾನ್ ನಿನ್ ಜೊತೆ ಬದುಕೋ ಕನ್ಸ್ ಕಾಣ್ತಾ ಇದ್ದೀನಿ. ನೀನು ನನ್ನನ್ನು ಪ್ರೀತಿಸ್ತಾ ಇದೀಯ. ಆದ್ರೂ ಒತ್ತಾಯವಾಗಿ ನನ್ನ ಪೂರ್ವಿನ ಒಂದ್ ಮಾಡ್ಬೇಕು, ನೀನ್ ತ್ಯಾಗ ಮಾಡಿ ಹೊರಟೋಗ್ಬೇಕು ಅಂತ ಯಾಕೆ ಅನ್ಕೊಳ್ತೀಯ? ಅಕ್ಕ, ನಾನೇ ಹೇಳ್ತಿದ್ದೀನಿ ಕಣೆ, ನನಗೆ ಈ ತಾಳಿ ಬೇಕಾಗಿಲ್ಲ. ನೋಡು, ಇದನ್ನ ನಾನು ಕಟ್ಟಿಸ್ಕೊಂಡಾಗಿಂದ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಬೈದಲ್ಲಿ ಬದುಕ್ತಾ ಇದ್ದೀನಿ ಕಣೆ. ದಯವಿಟ್ಟು ನನ್ನಿಂದ ಈ ಹೊರೆನ ಇಳಿಸು ಅಕ್ಕ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ಏಯ್ ಪದ್ದು, ಪೂರ್ವಿ ಇದೆಲ್ಲ ಕೇಳ್ಕೊಳ್ತಾ ಇದ್ರು ನಿಂಗೇನು ಅನ್ನಿಸ್ತಾ ಇಲ್ವಾ? ನೋಡಿ ಇವಳನ್ನ. ಯಾವತ್ತು ಕುಸಿಯಾಗಿ ಓಡಾಡ್ಕೊಂಡು ಕುಂಡಾಡ್ಕೊಂಡಿದ್ದವಳು ಹೆಂಗಾಗವಳೆ ಅಂತ ನೋಡು. ಇದಕ್ಕೆಲ್ಲ ಕಾರಣ ಈ ತಾಳಿ. ಇದಕ್ಕೊಂದ್ ದಾರಿ ಮಾಡುತ್ತ ನಿನ್ನ ಹತ್ರ ಬೇಡ್ಕೊಂತ ಇದ್ರು. ನಿನಗ್ ಕೇಳ್ತಾ ಇಲ್ಲ ಅಲ್ವಾ? ನೀನ್ ಅವತ್ತು ಕಷ್ಟದಲ್ಲಿದ್ದಾಗ, ನೀನ್ ಡ್ಯಾನ್ಸಿಗೆ ಹೋಗ್ಲೇಬೇಕು ಅಂತ ಆದಾಗ ನಿನಗ್ ಸಹಾಯ ಮಾಡ್ಬೇಕು ಅಂತ ಗೂಂಗಟ್ಟನ್ನ ಹಾಕೊಂಡು ಇವತ್ ಈ ಸ್ಥಿತಿನಲ್ಲಿ ನಿಂತವಳೆ. ಈಗ ಇವ್ರ ಬದುಕನ್ನ ಕಟ್ಕೊಳಕ್ ಹೊಂಟಾಗ ನೀನ್ ಯಾಕೆ ಸಹಕರಿಸ್ತಾ ಇಲ್ಲ? ಸುಮ್ಕೆ ಹೋಗಿ ಹಸೆ ಮನೆ ಮೇಲೆ ಕುತ್ಕ. ಪದ್ಮಿನಿ, ಕೂತ್ಕೋ. ಕೂತ್ಕೊಳಕ್ಕ. ನಡಿಯವ್ವ, ಕುತ್ಕೋ. ಏನ್ ಹೇಳ್ತಿದ್ಯಾ ಮಾಲ್ತಿ? ಪೂರ್ವಿ ರೂಮಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಏನ್ ಅರ್ಥ? ಅದೇ ಗೊತ್ತಿಲ್ಲ ಅಮ್ಮಾಜಿ. ನಾನ್ ಕರಿಯಕ್ಕೆ ಅಂತ ಹೋದಾಗ್ಲೂ ಪೂರ್ವಿ ಅಲ್ಲಿರ್ಲಿಲ್ಲ. ಪದ್ಮಿನಿ ತಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅಂದ್ಲು. ಈಗ ನೋಡಿದ್ರೆ ಪೂರ್ವಿ ಪದ್ಮಿನಿ ಇಬ್ರು ಕಾಣಿಸ್ತಾ ಇಲ್ಲ. ರೂಮಲ್ಲಿ ಹುಡುಕಿದ್ವಿ ಅಮ್ಮಾಜಿ, ಆಚೀಚೆ ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ಕಾಣ್ತಾನೆ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಪುರೋಹಿತರು ಹೆಣ್ಣನ್ನ ಕರ್ಕೊಂಡ್ ಬನ್ನಿ ಅಂತಿದ್ದಾರೆ. ಭುಜಂಗ ಅವ್ರೆ, ಪೂರ್ವಿ ಎಲ್ಲಿ ಅಂತ ನಿಮ್ಗೂ ಗೊತ್ತಿಲ್ವಾ? ಇಲ್ಲ ಅಮ್ಮಾಚಿ. ಊರ್ವಶಿ ಎಲ್ಲೋದ್ಲು? ಅವ್ಳಿಗೇನ ಗೊತ್ತಿರ್ಬೋದು. ಅಯ್ಯೋ ಭಗವಂತ, ಈ ಪೂರ್ವಿ ಯೋನ ಅನಾಹುತ ಮಾಡಕ್ ಹೊಂಟವಳೆ. ನರೇಂದ್ರ, ಏನಪ್ಪ ಇದು? ಚಂಚಲ, ಪದ್ಮಿನಿ ಯಾರು ಕಾಣಿಸ್ತಾ ಇಲ್ಲ. ನಂದನೂ ಕಾಣಿಸ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಪೂರ್ವಿನೂ ಇಲ್ಲಿಲ್ಲ. ಏನಾಗ್ತಿದೆ ಇಲ್ಲಿ? ಅಮ್ಮಾಜಿ, ಚಂಚಲ ಅಂತೂ ಬೆಳಗ್ಗೆಯಿಂದಲೂ ಕಾಣ್ತಾ ಇಲ್ಲ. ನಂದನ್, ಪದ್ಮಿನಿ, ಪೂರ್ವಿ ಇಲ್ಲೇ ಎಲ್ಲೋ ಇರ್ತಾರೆ. ಯಾಕೋ ಯಾರೋ ಬೆಳಗ್ಗೆಯಿಂದ ನನ್ನ ಫೋನು ರಿಸೀವ್ ಮಾಡ್ತಾ ಇಲ್ಲ. ನಿಮ್ಮಿಬ್ಬರಿಗೂ ಸರಿಯಾಗಿ ಗಮನ ತಗೊಳೋದಕ್ಕಾಗಲ್ವಾ? ಅಮ್ಮಾಜಿ, ಪೂರ್ವಿ ಎಲ್ಲಿದ್ರು ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಏನು ಬೇಡ, ನೀವಿಲ್ಲೇ ಇರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅಮ್ಮ, ಪೂರ್ವಿ ಯಾಕಿನ್ನೂ ಬಂದಿಲ್ಲ? ಹೆಣ್ಮಕ್ಳಂದ್ರೆ ಇರುತ್ತಲ್ಲೋ, ಮೇಕಪ್ ಆಗ್ಬೇಕು, ಸ್ಯಾರಿ ಹಾಕೋಬೇಕು, ನಿಂತರ ಶರ್ವನಿ ಹಾಕೊಂಡ್ ಬರಕಾಗುತ್ತಾ?
ಅಕ್ಕ ಏನಿದು? ಅಲ್ಲ ಪೂರ್ವಿಗೆ ಏನಾಗಿದೆ ಅಂತ? ಇವತ್ತು ಅವಳದೇ ಎಂಗೇಜ್ಮೆಂಟು. ಪಾಪ ಹುಡುಗ ರೆಡಿಯಾಗಿ ಬಂದು ಕೂತಿದ್ದಾನೆ. ಇಲ್ಲಿ ನೋಡಿದ್ರೆ ಹುಡುಗಿನೇ ನಾಪತ್ತೆ, ಕಾಣ್ತಾನೆ ಇಲ್ವಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಾವೇ ಹೋಗಿ ಹುಡ್ಕೋಣ ಅಂದ್ರೆ ಚಂದುಲಾಲ್ ಅವ್ರು ಏನ್ ಅನ್ಕೊಳಲ್ಲ. ಅವ್ರ ಪೂರ್ವಿ ಇಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಪೂರ್ವಿ ಇಲ್ಲೇ ಎಲ್ಲೋ ಇರ್ತಾಳೆ. ಅಮ್ಮಾಜಿ ಹೋಗಿದಾರಲ್ಲ ಕರ್ಕೊಂಬರ್ತೀನಿ ಅಂತ, ಕರ್ಕೊಂಬರ್ತಾರೆ. ನನಗೆ ಈ ಚಂಚಲ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವಳ ವ್ಯವಹಾರನೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನೀವ್ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ? ನಿನಗೇನಾದ್ರೂ ಗೊತ್ತೇನೋ ಅಂತ. ಹಲೋ, ಹಲೋ ಯಾರು? ಮೇಡಮ್, ನಾನು ಶೋಭರಾಜ್ ಅಂತ. ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ಮುಖ್ಯವಾಗಿ ಇವತ್ತು ನಾನು ಒಂದು ಫಂಕ್ಷನ್ ಅಲ್ಲಿ ಇದ್ದೀನಿ. ಆಮೇಲೆ ಕಾಲ್ ಮಾಡ್ತೀರಾ? ಫಂಕ್ಷನ್? ಏನ್ ಫಂಕ್ಷನ್ ಅಂತ ಕೇಳ್ಬೋದಾ? ನಮ್ಮನೆ ಹೆಣ್ಮಗಳದೊಬ್ಬಳದು ಎಂಗೇಜ್ಮೆಂಟ್ ಇದೆ. ದಯವಿಟ್ಟು ಸಂಜೆ ಕಾಲ್ ಮಾಡ್ತೀರಾ? ಎಂಗೇಜ್ಮೆಂಟಾ? ಓ, ಪೂರ್ವಿಗೆ ಎಂಗೇಜ್ಮೆಂಟ್ ಮಾಡ್ತಿದ್ದೀರಾ? ಎಷ್ಟು ದೊಡ್ಡ ಜನ ನೀವು. ಇಂಥ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏಯ್, ಯಾರು ನೀನು? ಏನ್ ಮಾತಾಡ್ತಾ ಇದೀಯಾ? ನೋಡಿ ಮೇಡಮ್, ನಾನು ನಿಮಗೆ ಯಾರು ಏನು ಅಂತ ಹೇಳಿ ತಿಳಿಸೋ ಅವಶ್ಯಕತೆ ನನಗಿಲ್ಲ. ಆದ್ರೆ ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಪಾಪ ಹುಡುಗನ್ಗೆ ಮೋಸ ಮಾಡ್ತಿದ್ದೀರಲ್ಲ, ನಿಮ್ಮಂತ ದೊಡ್ಡ ಜನ ಎಲ್ಲ ಹೀಗೆ ಅನ್ಸತ್ತೆ. ಏಯ್, ಮಾತಿನ ಬೆಲೆ ನೀಗ ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಗೊತ್ತು ತಾನೆ? ಗೊತ್ತು, ಅಮ್ಮಾಜಿ ಸ್ವೀಟ್ಸ್ ಓನರ್ ಹತ್ರ. ಮೇಡಮ್, ನೀವು ಯಾರಿಗೆ ಗೊತ್ತಿಲ್ಲ ಹೇಳಿ? ನಿಮ್ ಬಗ್ಗೆ ಎಲ್ರಿಗೂ ಗೊತ್ತು. ಪಾಪ ನೀವೆಂತ ದೊಡ್ಡ ಜನ, ಎಷ್ಟು ದೊಡ್ಡ ವ್ಯಕ್ತಿಗಳು. ನಿಮ್ಮ ಮೇಲೆ ಎಷ್ಟು ಗೌರವ ಇದೆ. ನಿಮ್ಮ ಮನೇಲಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಗೆ ದ್ರೋಹ ಆಗ್ತಿದೆ. ನೀವು ತಲೆ ತಗ್ಸೋಂತ ಒಂದು ಕೆಟ್ಟ ಘಟನೆ ನಡೆದೋಗಿದೆ. ಪಾಪ ನಿಮ್ಗೆ ಆದ್ರೂ ಅಂದಾಜೇ ಇಲ್ಲ. ಏನು ಏನ್ ಹೇಳ್ತಾ ಇದ್ಯಾ ನೀನು? ನಿಮಗೆ ದೊಡ್ಡ ನಂಬಿಕೆ ದ್ರೋಹ ಆಗಿದೆ ಮೇಡಮ್. ಅದನ್ನ ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿರೋದು. ಪೀಟ್ಗೆ ಸಾಕು, ವಿಷಯ ಏನು ಅಂತ ಹೇಳು. ನೀವು ಇವತ್ತು ಎಂಗೇಜ್ಮೆಂಟ್ ಮಾಡ್ತಿದ್ದೀರಲ್ಲ ಪೂರ್ವಿ, ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ.